ಆತ್ಮೀಯ ಸ್ಪರ್ಧಾ ಮಿತ್ರರೇ, ನಾನು ನಿಮ್ಮ ಮಾರೇಗೌಡ ಸರ್, ಎಕ್ಸಲೆಂಟ್ ಇತಿಹಾಸ ಪುಸ್ತಕದ ಅತ್ತಾರ್ ವಿದ್ಯಾರ್ಥಿಗಳೇ. ಇಂದಿನ ಈ ಒಂದು ತರಗತಿಯಲ್ಲಿ ಪ್ರಚಲಿತ ಘಟನೆಗಳು, ಆ ಪ್ರಚಲಿತ ಘಟನೆಗಳ ಬಗ್ಗೆ ನಿಮ್ಗೊಂದು ಜಿಕೆ ಪ್ರಶ್ನೆ ಮತ್ತು ಉತ್ತರಗಳನ್ನ ಎಲ್ಲವನ್ನ ನಾನು ಈ ಒಂದು ತರಗತಿ ತಂದಿದ್ದೆ ವಿದ್ಯಾರ್ಥಿಗಳೇ. ಹೀಗಾಗಿ ಪ್ರಥಮ ಪ್ರಶ್ನೆ ನೋಡಿ, ಯಾವ ದೇಶವು ಅತ್ಯುತ್ತಮ ಶಿಕ್ಷಣ ವ್ಯವಸ್ಥೆಯನ್ನು ಹೊಂದಿದೆ? ಸರಿಯಾದ ಉತ್ತರ ಸ್ವೀಡನ್ ದೇಶ. ಸ್ವೀಡನ್ ದೇಶ ಹೊಂದಿರುವಂತದ್ದು. ಎರಡನೇ ಪ್ರಶ್ನೆ, ವಿಶ್ವದ ಅತ್ಯಂತ ಜನಪ್ರಿಯ ಕ್ರೀಡೆಯ ಹೆಸರೇನು? ಸರಿಯಾದ ಉತ್ತರ ಸಾಕರ್ ಅಂದ್ರೆ ಫುಟ್ಬಾಲ್. ಸಾಕರ್ ಅಂದ್ರೆ ಫುಟ್ಬಾಲ್. ಮೂರನೇ ಪ್ರಶ್ನೆ, ಇಸ್ರೋದ ಪೂರ್ಣ ರೂಪದ ಹೆಸರೇನು? ಸರಿಯಾದ ಉತ್ತರ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಆಗಿರುವಂತದ್ದು. ನೋಡಿ ವಿದ್ಯಾರ್ಥಿಗಳೇ, ಈ ನಮ್ಮ ಎಕ್ಸಲೆಂಟ್ ಇತಿಹಾಸ ಪುಸ್ತಕ ಪ್ರಾಚೀನ, ಮಧ್ಯಕಾಲೀನ, ಆಧುನಿಕ ಕರ್ನಾಟಕ ಇತಿಹಾಸದ 4 ಭಾಗಗಳನ್ನು ವಿವರಣಾತ್ಮಕವಾಗಿ ಒಳಗೊಂಡಿರುವಂತಹ ಏಕೈಕ ಪುಸ್ತಕ. ಎಲ್ಲ ಅಮೆಜಾನ್, ಫ್ಲಿಪ್ಕಾರ್ಟ್, ಎಲ್ಲ ಎನಿ ಕಾಂಪಿಟೇಟಿವ್ ಎಕ್ಸಾಮ್ ನ ಆನ್ಲೈನ್ ಕೇಂದ್ರಗಳಲ್ಲಿ ದೊರೆಯುತ್ತದೆ. ಎಲ್ಲ ಪುಸ್ತಕ ಮಳಿಗೆಗಳಲ್ಲಿ ದೊರೆಯುತ್ತದೆ ವಿದ್ಯಾರ್ಥಿಗಳೇ. ಇದು ಯಾವುದೇ ಅಪ್ಡೇಟ್ ಬೇಕಿಲ್ಲ, ಎಲ್ಲ ಅಪ್ಡೇಟ್ ಮಾಡಲಾಗಿದೆ. NCERT, DSRT, ಇನ್ನೊಂದು ಮತ್ತೊಂದು KPSC, KE ಎಲ್ಲ ಅಪ್ಡೇಟ್ ಇರುವಂತದ್ದು. ನೀವು ಕೊಂಡು ಅಧ್ಯಯನ ಮಾಡಿ ನಂತರ ನಿಮ್ಮ ಫಲಿತಾಂಶ ಈ ನಂಬರ್ಗೆ ನೀವು ತಿಳಿಸಬೇಕು ಅಂತ ಹೇಳ್ತೀವಿ ವಿದ್ಯಾರ್ಥಿಗಳೇ. ನಂತರ 4ನೇ ಪ್ರಶ್ನೆ, ರೈತರಿಗೆ ಆರ್ಥಿಕ ನೆರವು ನೀಡಲು ಭಾರತ ಸರ್ಕಾರ ಆರಂಭಿಸಿದ ಹೊಸ ಯೋಜನೆಯ ಹೆಸರೇನು? ಸರಿಯಾದ ಉತ್ತರ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಆಗಿರುವಂತದ್ದು. 5ನೇ ಪ್ರಶ್ನೆ, ಯಾವ ದಿನಾಂಕದಂದು ಶಿಕ್ಷಣ ದಿನವೆಂದು ಆಚರಿಸುತ್ತೇವೆ? ಸರಿಯಾದ ಉತ್ತರ ನವೆಂಬರ್ 11. ನವೆಂಬರ್ 11ನೇ ತಾರೀಕು. 6ನೇ ಪ್ರಶ್ನೆ, ನಾವು ಯಾವ ದಿನದಂದು ರಾಷ್ಟ್ರೀಯ ಮತದಾರರ ದಿನವನ್ನು ಆಚರಿಸುತ್ತೇವೆ? ಸರಿಯಾದ ಉತ್ತರ ಜನವರಿ 25. ಸರಿಯಾದ ಉತ್ತರ ಜನವರಿ 25 ಆಗಿರುವಂತದ್ದು. 7ನೇ ಪ್ರಶ್ನೆ, ಯಾವ ನಗರವನ್ನು ಚೀನಾದ ಮ್ಯಾಂಚೆಸ್ಟರ್ ಎಂದು ಕರೆಯಲಾಗುತ್ತದೆ? ಸರಿಯಾದ ಉತ್ತರ ಶಾಂಘೈ ನಗರ. ಶಾಂಘೈ ನಗರವನ್ನ. 8ನೇ ಪ್ರಶ್ನೆ, ಯಾವ ನಗರವನ್ನು ಸರೋವರಗಳ ನಗರ ಎಂದು ಕರೆಯುವರು? ಸರಿಯಾದ ಉತ್ತರ ಉದಯಪುರ. ಉದಯಪುರ. 9ನೇ ಪ್ರಶ್ನೆ, ವಿಶ್ವ ಪರಿಸರ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ಜೂನ್ 5. ಇನ್ನೇನು ಬಂದೇ ಬಿಡುತ್ತೆ ವಿದ್ಯಾರ್ಥಿಗಳು, ಜೂನ್ 5ನೇ ತಾರೀಕು. ನಂತರ 10ನೇ ಪ್ರಶ್ನೆ, ರಾಷ್ಟ್ರೀಯ ಅಭಿವೃದ್ಧಿ ಬ್ಯಾಂಕ್ ಪ್ರಧಾನ ಕಚೇರಿ ಎಲ್ಲಿದೆ? ಸರಿಯಾದ ಉತ್ತರ ಶಾಂಘೈ. ಶಾಂಘೈನಲ್ಲಿರುವಂತದ್ದು. 11ನೇ ಪ್ರಶ್ನೆ, ಕೇಸರಿ ಪತ್ರಿಕೆಯನ್ನು ಸಂಪಾದಿಸಿದವರು ಯಾರು? ಸರಿಯಾದ ಉತ್ತರ ನಮ್ಮ ಬಾಲಗಂಗಾಧರ ತಿಲಕರು. ಕೇಸರಿ, ಮರಾಠ ಮತ್ತು ಕಾಲ್ ಎಂಬ 3 ಪತ್ರಿಕೆಗಳನ್ನ ಜಾರಿ ಮಾಡಿದಂತವರೇ ಈ ನಮ್ಮ ಬಾಲಗಂಗಾಧರ ತಿಲಕರು. 12ನೇ ಪ್ರಶ್ನೆ, ಆರ್ಥಿಕತೆಯಲ್ಲಿ ಸರಕುಗಳ ಬೆಲೆಗಳು ಸಾಮಾನ್ಯವಾಗಿ ಏರುವ ಪರಿಸ್ಥಿತಿಯನ್ನು ಡ್ಯಾಶ್ ಎಂದು ಕರೆಯುವರು? ಸರಿಯಾದ ಉತ್ತರ ಹಣದುಬ್ಬರ. ಹಣದುಬ್ಬರ ಎಂದು ಕರೆಯಲಾಗುತ್ತದೆ. ನಂತರ 13ನೇ ಪ್ರಶ್ನೆ, ವಿಶ್ವ ಸುಂದರಿಯಾದ ಭಾರತೀಯ ಪ್ರಥಮ ಮಹಿಳೆ ಯಾರು? ಸರಿಯಾದ ಉತ್ತರ ರೀಟಾ ಫ್ರಿಯಾ. ರೀಟಾ ಫ್ರಿಯಾ. 14ನೇ ಪ್ರಶ್ನೆ, ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್ ನ ಪ್ರಧಾನ ಕಚೇರಿ ಎಲ್ಲಿದೆ? ಸರಿಯಾದ ಉತ್ತರ ಮುಂಬೈ. ಮುಂಬೈನಲ್ಲಿರುವಂತದ್ದು. 15ನೇ ಪ್ರಶ್ನೆ, ಸಂವಿಧಾನ ಸಭೆಯು ರೂಪಿಸಿದ ಭಾರತದ ಸಂವಿಧಾನವು ಜಾರಿಗೆ ಬಂದದ್ದು ಯಾವಾಗ? ಸರಿಯಾದ ಉತ್ತರ 1950 ಜನವರಿ 26. 1950 ಜನವರಿ 26. 16ನೇ ಪ್ರಶ್ನೆ, ಪ್ರಪಂಚದಲ್ಲಿ ಅತಿ ಹೆಚ್ಚು ಹಾಲು ಉತ್ಪಾದಕ ದೇಶ ಯಾವುದು? ಸರಿಯಾದ ಉತ್ತರ ಭಾರತ ದೇಶ. ಭಾರತ, ನಾವೇ ಅತಿ ಹೆಚ್ಚು ಹಾಲನ್ನ ಉತ್ಪಾದನೆ ಮಾಡ್ತೇವೆ. 17ನೇ ಪ್ರಶ್ನೆ, ಅರ್ಜೆಂಟೈನಾ ಓಪನ್ ಪ್ರಶಸ್ತಿ 2023 ಗೆದ್ದವರು ಯಾರು? ಸರಿಯಾದ ಉತ್ತರ ಕಾರ್ಲೋಸ್ ಅಲ್ಕರಾಜ್. ಕಾರ್ಲೋಸ್ ಅಲ್ಕರಾಜ್. 18ನೇ ಪ್ರಶ್ನೆ, ಪ್ರಥಮ ಪ್ರಧಾನಮಂತ್ರಿ ಗತಿಶಕ್ತಿ ಪ್ರಾದೇಶಿಕ ಕಾರ್ಯಾಗಾರ ಯೋಜನೆ ಯಾವ ರಾಜ್ಯದಲ್ಲಿ ನಡೆಯಿತು? ಸರಿಯಾದ ಉತ್ತರ ಗೋವಾ ರಾಜ್ಯ. ಗೋವಾ ರಾಜ್ಯದಲ್ಲಿ ಇದು ನಡೆಯಿತು. ನಂತರ 19ನೇ ಪ್ರಶ್ನೆ, ಯಾವ ರಾಜ್ಯ ಸರ್ಕಾರವು ಮೊದಲ ರಾಜ್ಯ ಮಟ್ಟದ ಸೀಗಡಿ ಮೇಳವನ್ನು ಆಯೋಜಿಸಿತು? ಸರಿಯಾದ ಉತ್ತರ ಪಂಜಾಬ್ ರಾಜ್ಯ. ಪಂಜಾಬ್ ರಾಜ್ಯ. 20ನೇ ಪ್ರಶ್ನೆ, ವಿಶ್ವಸಂಸ್ಥೆಯ ಅಸೆಂಬ್ಲಿಯಲ್ಲಿ ಯಾವ ದೇಶವನ್ನು ಕಾಯಂ ಸದಸ್ಯರನ್ನಾಗಿ ಮಾಡುವ ಪ್ರಸ್ತಾಪವನ್ನು ಅಂಗೀಕರಿಸಲಾಗಿದೆ? ಸರಿಯಾದ ಉತ್ತರ ಪ್ಯಾಲೆಸ್ತೇನ್. ಪ್ಯಾಲೆಸ್ನಲ್ಲಿ ಈ ಒಂದು ಅಂಗೀಕಾರವನ್ನ ಮಾಡಲಾಗಿರುವಂತದ್ದು ವಿದ್ಯಾರ್ಥಿಗಳೇ. ನೋಡಿ, ಕೇಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಹೇಳಿ. ಒಳ್ಳೆ ಎಕ್ಸಲೆಂಟ್ ಇತಿಹಾಸ ಪುಸ್ತಕವನ್ನ ನೀವು ಕೊಂಡು ಅಧ್ಯಯನ ಮಾಡಿ. ಒಳ್ಳೆಯ ಪುಸ್ತಕ, ಒಳ್ಳೆಯ ಸ್ನೇಹಿತ ಇದ್ರೆ ನಾವು ಜೀವನದಲ್ಲಿ ಏನ್ ಬೇಕಾದ್ರೂ ಸಾಧನೆ ಮಾಡ್ತೀವಿ. ಅದಕ್ಕೆ ಈ ಒಂದು ಎಕ್ಸಲೆಂಟ್ ಇತಿಹಾಸ ಪುಸ್ತಕನೇ ನಮ್ಗೆ ಬೇಕಾಗಿರುತ್ತದೆ ವಿದ್ಯಾರ್ಥಿಗಳೇ. ಥ್ಯಾಂಕ್ ಯು.